ಗುಡ್ ಮಾರ್ನಿಂಗ್. ಇವತ್ತು ಪೋರ್ಟ್ ಆಂಜಲೀಸ್ನಾಗ ಇದೀವಿ. ಡೇ 2 ಆಫ್ ಅವರ್ ವಾಷಿಂಗ್ಟನ್ ಟ್ರಿಪ್. ಸೊ ಇಲ್ಲಿ ಮುಂಜಾನೆ ಒಂದು ಸ್ವಲ್ಪ ಜಲ್ದಿ ಎದ್ದೀನಿ ನಾನು. ಈಗ ಆ್ಯಕ್ಚುಲಿ ಟೈಮ್ ಚೆಕ್ 6:10 ಆಗೈತಿ. ಜಲ್ದಿ ಎದ್ದು ಎದಕ್ಕೆ ಬಂದೆ ಅಂದ್ರೆ ಈ ಕಡೆ ಬೀಚ್ ಅದು ನೋಡಿ ಒಂದು ಸ್ವಲ್ಪ ಸಿ ವ್ಯೂ ಎಲ್ಲ ಐತಿ, ನೋಡೋಣ ಒಂದು ಸ್ವಲ್ಪ ಹೆಂಗೈತಿ ಏನೈತಿ ಅಂತ ಹೇಳ್ಬಿಟ್ಟು ಎದ್ನಿ ನಾನು. ಸೊ ನಿಮಗೆ ತೋರಿಸ್ತೀನಿ ಇಲ್ಲಿ ವ್ಯೂ. ಇವತ್ತಿಂದ ಪ್ಲ್ಯಾನ್ ನಮ್ದು ಏನು ಅಂದ್ರೆ, ಇಲ್ಲಿ ನಾವು ಸ್ವಿಮ್ ಅಂತ ಹೇಳ್ಬಿಟ್ಟು ಒಂದು ಸಿಟಿ ಐತಿ, ಆ ಸ್ವಿಮ್ ಸಿಟಿನಾಗ ಅದೀವಿ. ಇಲ್ಲಿಂದ ನಾವು ಇದು ಕ್ರೂಸಿಗೆ ಹೋಗ್ತೀವಿ, ವೇಲ್ ವಾಚಿಂಗ್ ಟೂರ್ ಅಂಥೇಳಿ. ಪ್ಯೂಜೆಟ್ ಸೌಂಡ್ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಐತಿ, ದೇ ರನ್ ವೇಲ್ ವಾಚಿಂಗ್ ಟೂರ್ಸ್. ಸೊ ಆ ವೇಲ್ ವಾಚಿಂಗ್ ಟೂರ್ಸ್ ಬುಕ್ ಮಾಡೀನಿ. 10 ಗಂಟೆಗೆ ಐತಿ, ಅಲ್ಲಿ ಅರ್ಧ ತಾಸು ಪೈಲ ಇರ್ಬೇಕಂತ. ಸೊ 9:30 ಅಲ್ಲಿ ಇರ್ಲಕ್ಕೆ ಟ್ರೈ ಮಾಡ್ತೀವಿ. ಸೊ ಏನಂದ್ರೆ ಅಲ್ಲಿ ನಿಮಗೆ ವೇಲ್ ವಾಚಿಂಗ್ ಟೂರ್ನಾಗ ಜಸ್ಟ್ ವೇಲ್ಸ್ ಅಷ್ಟೇ ಅಲ್ಲ, ಬಟ್ ಡಿಫ್ರೆಂಟ್ ಪ್ರಜಾತಿ ಪ್ರಾಣಿಗಳು ತೋರಿಸ್ತಾರೆ. ಕ್ರೂಸ್ ಏನಂದ್ರೆ ಬೇಸಿಕಲಿ 4 ತಾಸು ಐತಿ, ಆ್ಯಂಡ್ ಇಟ್ ವಿಲ್ ಗೋ ವೆರಿ ಮಚ್ ನಿಯರ್ ದ ಕೆನಡಿಯನ್ ಬಾರ್ಡರ್ಸ್. ಸೊ ನೋಡೋಣ ಅಲ್ಲಿ ಹೋದಾಗೆಲ್ಲ ಹೆಂಗಿರ್ತೈತಿ ವೇಲ್ಸನ್ನ. ಯಾವತ್ತೂ ನಿಜವಾದ ವೇಲ್ಸ್ ಅಥವಾ ವೇಲ್ ವಾಚಿಂಗ್ ಟೂರ್ನ ಮಾಡಿಲ್ಲ ಆ್ಯಕ್ಚುಲಿ. ಸೊ ಡೆಫಿನೆಟ್ಲಿ ವೆರಿ ಎಕ್ಸೈಟೆಡ್ ಟು ಸಿ ದ ವೇಲ್ಸ್, ಆರ್ಕಾಸ್ ಎಸ್ಪೆಷಲಿ. ಅವೆಲ್ಲ ಯಾವತ್ತೂ ನಾ ಬರೀ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ನಾಗ ಅಷ್ಟೇ ನೋಡೀನಿ. ಇಲ್ಲಿ ವೆದರ್ ನೋಡಿ ಒಂದು ಸ್ವಲ್ಪ ಚಹಾ ಕುಡಿಬೇಕನ್ಸತೈತಿ ಮುಂಜಾನೆ. ಸೊ ಒಳಗೆ ಹೋಗಿ ಚಹಾ ಮಾಡ್ಕೊಂಬರ್ತೀನಿ. ಓಕೆ, ಈಗ ರೆಡಿ ಆಗಿವಿ. ಪೋರ್ಟ್ ಆಂಜಲೀಸ್ ಇದ್ರಾಗಿಂದ ಕಾಟೇಜ್ದಿಂದ ಚೆಕ್ಔಟ್ ಮಾಡೀವಿ. ಈಗ ಆ್ಯಕ್ಚುಲಿ ವಿ ಆರ್ ಹೆಡ್ಡಿಂಗ್ ಟು ವೇಲ್ ವಾಚಿಂಗ್ ಟೂರ್. ಇದು ಪೋರ್ಟ್ ಆಂಜಲೀಸ್ನಾಗಿದೆ. ಆ್ಯಕ್ಚುಲಿ ನಾವು ಸ್ವಿಮ್ ಸಿಟಿನಾಗಿದ್ವಿ, ವಿಚ್ ಇಸ್ 30 minutes ಅವೇ ಫ್ರಮ್ ಪೋರ್ಟ್ ಆಂಜಲೀಸ್. ಈಗ ಪೋರ್ಟ್ ಆಂಜಲೀಸ್ ಹೊಂಟಿವಿ. ಅಲ್ಲಿ ವೇಲ್ ವಾಚಿಂಗ್ ಟೂರ್ ಐತಿ. ಟೂರ್ 10 o'clock ಸ್ಟಾರ್ಟ್ ಆಗ್ತೈತಿ. ಅಲ್ಲಿ 30 ನಿಮಿಷ ಪೈಲಾನೇ ಇರ್ಬೇಕಂತ ಹೇಳ್ಯಾರು. ಸೊ 30 minutes ಅರ್ಲಿ ಅಲ್ಲಿ ಹೊಂಟಿವಿ. ಆನ್ ಟೈಮ್ ಅದೀವಿ. ಈಗ ರೈಟ್ ನಾವು 9:10 ಆಗೈತಿ, ಆ್ಯಂಡ್ ವಿ ಆರ್ 11 minutes ಅವೇ. ಸೊ ಐ ಥಿಂಕ್ ವಿ ಆರ್ ಆನ್ ಟೈಮ್. ಅಲ್ಲಿ ಪಾರ್ಕಿಂಗ್ದಿಂದ 1-2 minutes ವಾಕ್ ಐತಿ. ಸೊ ರೈಟ್ ನಾವು ವಿ ಆರ್ ಹೆಡ್ಡಿಂಗ್ ಟು ಪಾರ್ಕಿಂಗ್. ಓಕೆ, ಪೋರ್ಟ್ ಆಂಜಲೀಸ್ ರೀಚ್ ಆಗಿವಿ. ಇಲ್ಲಿ ನಿಯರೆಸ್ಟ್ ಪಾರ್ಕಿಂಗ್ ಬಂದೀವಿ, 146 ಈಸ್ಟ್ ರೈಲ್ ರೋಡ್ ಪಾರ್ಕಿಂಗ್ ಅಂಥೇಳಿ. ಸೊ ಚೆಕ್-ಇನ್ ಆಗೈತಿ, ಕಾರ್ಡ್ಸ್ ತೊಗೊಂಡಿದ್ದೀವಿ, ಟಿಕೆಟ್ಸ್ ಟೇಬಲ್ ನಂಬರ್ 3 ಅಸೈನ್ಡ್ ಐತಿ ನಮ್ಗೆ. ವಿ ಆರ್ ಆನ್ ಟೈಮ್. ವೇಲ್ ವಾಚಿಂಗ್ ಟೂರ್ ದೊಡ್ಡವ್ರಿಗೆ $135, ಸಣ್ಣವ್ರಿಗೆ $105 ಆಕೈತಿ. ಆಲ್ಮೋಸ್ಟ್ 1 ತಾಸು ತನಕ ಕ್ರೂಸ್ ಮಾಡ್ಕೊಂಡೈತಿ. ಅಲ್ಲಿ ನೋಡಿ ಸಮುದ್ರದಾಗ ಸ್ವಲ್ಪ ವೇಲ್ಸ್ ಕಾಣಿಸ್ತಾರೆ. Here. You see the cameras right today? Oh, totally. Oh, yeah. Awesome weather glass. This is great.
ಕ್ರೂಸ್ನಾಗ ಕಾಫಿ ಟೀ ಚಿಪ್ಸ್ ಸ್ನ್ಯಾಕ್ಸ್ ಎಲ್ಲನೂ ಸಿಗ್ತೈತಿ, ಬೈ ಮಾಡ್ಬೋದು. ಅದನ್ನ ಇಲ್ಲಾಂದ್ರೆ ಆನ್ಲೈನ್ ಆರ್ಡರ್ ಮಾಡುವಾಗ ಪ್ರೀ ಬುಕ್ ಮಾಡ್ಬೋದು. ನಾವು ಬ್ಲೂಬೆರಿ ಮಫಿನ್ ಕೇಕ್ ಒಂದು ಭಾಳ ಫೇಮಸ್ ಐತೆ ಅಂತ ಹೇಳಿದರು, ಸೊ ಹಿಂಗಾಗಿ ಬುಕ್ ಮಾಡಿದ್ವಿ. ಓಕೆ, ಈಗ ಬೋಟ್ ಟೂರ್ ಆಯ್ತು, ನಮ್ಮದು ಕ್ರೂಸ್ ಟೂರ್ ವೇಲ್ ವಾಚಿಂಗ್ ಟೂರ್ ಆಯಿತು. ಈಗ ಟೈಮ್ ಆ್ಯಕ್ಚುಲಿ 2:19 2:20 ಆಯ್ತು ಆಲ್ಮೋಸ್ಟ್. ಇಲ್ಲಿಂದ ನಾವು ವಾಲ್ಗ್ರೀನ್ಸಿಗೆ ಹೊಂಟಿವಿ. ವಾಲ್ಗ್ರೀನ್ಸಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ನೀರು ವಾಟರ್ ಬಾಟಲ್ಸ್ ಅದು ತೊಗೋಬೇಕು. ಸೊ ಅದನ್ನೊಂದಿಷ್ಟು ಶಾಪಿಂಗ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಒಲಿಂಪಿಯಾಗೆ ಹೋಗ್ತೀವಿ. ಇವತ್ತು ಮತ್ತೇನು ಇದು ಏನು ಪ್ಲ್ಯಾನ್ ಮಾಡಿಲ್ಲ ನಾನು. ಸೊ ಲೈಟ್ ಡೇ ಇರ್ತೈತಿ ಒಂದು ಸ್ವಲ್ಪ. ಒಲಿಂಪಿಯಾಗೆ ಹೋಗೋ ಹಾದಿನಾಗ ಒಂದು ಸ್ವಲ್ಪ ಬ್ರಿಡ್ಜಸ್ ಮತ್ತು ಒಂದು ಸ್ವಲ್ಪ ಲೇಕ್ಸ್ ಅದೆಲ್ಲ ಬರ್ತಾವೆ. ಸೊ ಎಲ್ಲಿ ಆಗ್ತೈತೋ ಅಲ್ಲೆಲ್ಲ ನೋಡು ಸ್ಟಾಪ್ ಮಾಡ್ತೀವಿ, ಎಲ್ಲರೂ ಚಲೋ ಅನಿಸಿದ್ರೆ. ಬಟ್ ಮೇನ್ ಥಿಂಗ್ ಅಂದರೆ ಇಲ್ಲಿಂದ ಒಲಿಂಪಿಯಾಗೆ ಹೋಗಬೇಕು. ಒಲಿಂಪಿಯಾ 2.5 hours ಐತಿ. ಓವರ್ನೈಟ್ ಸ್ಟೇ ಒಲಿಂಪಿಯಾಗಿದೆ. ಓಕೆ, ಈಗ ಒಲಿಂಪಿಯಾ ಅಂಥೇಳಿ ಒಂದು ಸಿಟಿಗೆ ಹೊಂಟೀವಿ. ಸೊ ಆನ್ ದ ರೂಟ್ ಒಂದು ಸ್ವಲ್ಪ ಆಬ್ವಿಯಸ್ಲಿ ಕಾಫಿ ತೊಗೋಬೇಕು. ಸೊ ಕಾಫಿ ತೊಗೊಂಡಿನಿ, ಪ್ಲಸ್ ಒಂದು ಸ್ವಲ್ಪ ಚೀಸ್ ಕರ್ಡ್ಸನ್ನು ತೊಗೊಂಡಿನಿ. ಸೊ ಅದನ್ನೇ ನನ್ನ ಲಂಚ್. ಇನ್ನು ಕಾಂತೂನ್ ಲಂಚ್ ಆಗೈತಿ, ಹುಡುಗರು ಲಂಚ್ ಆಗೈತಿ. ಆ್ಯಸ್ ಯು ಸಿ ಶ್ರೇಯಾಂಶ್ ಎಚ್ಚರದನು, ಆಶ್ರೀ ಮಲ್ಕೊಂಡಾಳು. ಸೊ ಹೋಗ್ತೀವಿ. ಆನ್ ದ ವೇ ಚೀಸ್ ಕರ್ಡ್ಸ್ ತಿನ್ಕೊಂಡು ಕಾಫಿ ಕುಡ್ಕೊಂಡು ವಿ ಆರ್ ಎನ್ ರೂಟ್ ಟು ಒಲಿಂಪಿಯಾ. ಸೊ ಆನ್ ದ ವೇ ಟು ಒಲಿಂಪಿಯಾ ನಾವು ಇಲ್ಲಿ ಪಾಟ್ಲಾಚ್ ಸ್ಟೇಟ್ ಪಾರ್ಕ್ ಅಂತ ಒಂದು ಪ್ಲೇಸ್ ಇತ್ತು. ಸೊ ನಿಲ್ಸಿದ್ವಿ. ಇಲ್ಲಿ ಬೀಚ್ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಐತಿ. ಈ ಲೇಕ ನೋಡ್ರಿ ಇಲ್ಲಿ ತೋರಿಸ್ತೀನಿ. ವೆರಿ ವೆರಿ ಬ್ಯೂಟಿಫುಲ್ ಲೇಕ್. ಅಫ್ಕೋರ್ಸ್ ಹುಡುಗರು ಆಟ ಆಡೋ ಥರ ಏನಿಲ್ಲ ಇಲ್ಲಿ, ಯಾಕಂದ್ರೆ ಅಲ್ಲಿ ಪಾಚಿ ಕಲ್ಲು ಸೀಶೆಲ್ಸ್ ಭಾಳ ಅದಾವೆ. ಬಟ್ ಲೇಕ್ ಮಾತ್ರ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಐತಿ. ನೋಡ್ರಿ ನನ್ನ ಮಗಳ ಅಷ್ಟ್ರಾಗ ನಾವು ಒಂದು ಕಲ್ಲು ಹೋಗೋದು. ಓಕೆ, ಪಾಟ್ಲಾಚ್ ಸ್ಟೇಟ್ ಪಾರ್ಕ್ ನೋಡಿದ್ವಿ. ಅಲ್ಲಿ ಬೀಚ್ ಇತ್ತು, ಆಟ ಆಡ್ಲಕ್ಕಂತೂ ಆಗಲಿಲ್ಲ ಬೀಚ್ನಾಗ. ಬಟ್ ಗಾಳಿ ಭಾಳ ಚಂದ ಇತ್ತು. ಲೇಕ್ ಅಂತೂ ಬ್ಯೂಟಿಫುಲ್ ಇತ್ತು ಭಾಳ. ಟರ್ಕೋಯ್ಸ್ ಗ್ರೀನ್ ಕಲರ್ ಇತ್ತು ನೀರು. ಸೊ ರಿಯಲಿ ನೈಸ್. ಅಲ್ಲಿಂದ ಈಗ ಹೊಂಟ್ವಿ. ಈಗ ಟೈಮ್ 6:02 ಆಗೈತಿ. ಇಲ್ಲಿಂದ ಒಲಿಂಪಿಯಾ ಅರೌಂಡ್ 30 minutes ಐತಿ. ಸೊ ಇನ್ನು ಅರೌಂಡ್ 6:30 ಅಲ್ಲಿ ರೀಚ್ ಆಗ್ತೀವಿ. ಹೋಗಿ ಅಲ್ಲಿ ಇದು ಹೆಂಗೈತೆ ಅಂತ ಎಲ್ಲ ಹೋಟೆಲ್ ಎಲ್ಲ ಹೆಂಗೈತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಅಲ್ಲಿಂದ ಹೋಟೆಲ್ ರೀಚ್ ಆದಮೇಲೆ ಡೇ 2ನ ಎಂಡ್ ಮಾಡ್ತೀವಿ. ಸೊ ಫೈನಲಿ ರೀಚ್ ಆಗಿವೆ ಒಲಿಂಪಿಯಾನಾಗ. ಈಗ 6:30 ಆಗೈತಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ಲಕತ್ತೀನಿ. ನನ್ನ ಚಾನಲ್ ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋನಾಗ ಮತ್ತೆ ಸಿಗ್ತೀನಿ. ನಮಸ್ಕಾರ.